ಅಮ್ಮನ ಪೊಲೀಸ್ ಅವ್ರು ಎಲ್ಲಿಗೆ ಕರ್ಕೊಂಡೋದ್ರು? ಅಪ್ಪ ಯಾವಾಗ ಬರ್ತಾರೆ ಅಜ್ಜಿ? ಬೇಗ ಬಂದ್ಬಿಡ್ತಾನೆ ಮರಿ. ಯಾಕೋ ಮರಿ, ನೀನು ದೇವರಲ್ಲಿ ಬೇಡ್ಕೊಂಡಿದೀಯ ತಾನೇ? ಆ ದೇವರು ನಿಮ್ಮಪ್ಪನ ಬೇಗ ಕಳಿಸ್ಕೊಡ್ತಾನಪ್ಪ. ನೀವು ನನಗೆ ಬೈಯಲ್ಲ ಅಲ್ವಾ? ಯಾಕೋ ಕಂದ, ಏನೇನೋ ಮಾತಾಡ್ತಾ ಇದೆಯಲ್ಲೋ? ಮತ್ತೆ ನಾನೇನೋ ಕೇಳಿದ್ದಕ್ಕೆ ಅಮ್ಮ ಬೈದ್ ಕಳ್ಸಿದ್ರು. ಏನು, ಲಕ್ಷ್ಮಿ ನಿನ್ನ ಬೈದ್ ಕಳ್ಸದ್ಲ? ಯಾಕೋ, ನೀನಂಥದ್ದೇನು ಕೇಳ್ದೆ? ನಮ್ಮಪ್ಪ ಕೆಟ್ಟವ್ರಾ? ಹೇಳಿಮ್ಮ, ಹೇಳಿ. ನಿಮ್ಮ ಮೊಮ್ಮಗ ಕೇಳ್ತಾ ಇದ್ದಾನಲ್ವಾ, ಹೇಳಿ. ದುಃಖ ಪಟ್ಕೋಬೇಡ ಮಗಳೇ, ಮಕ್ಕಳಿಗೆ ಏನ್ ತಿಳಿಯುತ್ತೆ ಹೇಳು? ಅನಿ, ಹಾಗೆಲ್ಲ ಕೇಳಬಾರ್ದು ಕಣೋ. ನಿಮ್ಮಪ್ಪ ಒಳ್ಳೆಯವ್ರೆ. ಮತ್ತೆ ಇವತ್ತು ಯಾಕೆ ನಮ್ಮ ಸ್ಕೂಲಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ನಿಮ್ಮಪ್ಪ ಕೆಟ್ಟವರು, ಅದಕ್ಕೆ ಜೈಲ್ ಕರ್ಕೊಂಡೋಗಿದ್ದಾರೆ ಅಂತ ಹೇಳ್ತಾ ಇದ್ರು. ಜೈಲ್ಗೆ ಹೋದವರೆಲ್ಲ ಕೆಟ್ಟವ್ರಾ? ಅವ್ರಿಗೆಲ್ಲ ನಾನು ಏನಂತ ಹೇಳಿ, ಅದಕ್ಕೆ ಈ ತರ ಕೇಳಿದೆ. ಪ್ರಪಂಚ ಕೇಳೋ ಪ್ರಶ್ನೆ ಇದು. ಇವತ್ತು ನನ್ನ ಮಗನ ಬಾಯಲ್ಲಿ ಬರ್ತಾ ಇದೆ ಅಷ್ಟೆ. ಒಂದು ಕಡೆ ದೇವ್ರು ಕೊಡೋ ಕಷ್ಟನ ಎದುರಿಸ್ಬೇಕು, ಇನ್ನೊಂದು ಕಡೆ ಈ ಪ್ರಪಂಚನೂ ಎದುರಿಸ್ಬೇಕು. ಇದನ್ನೆಲ್ಲ ಇವತ್ತು ನನ್ನ ಮಗನ ಬಾಯಲ್ಲಿ ಕೇಳುವಂತ ದುರಾದೃಷ್ಟ ನಮ್ಮ ನಂದು. ನಾನು ಏನಮ್ಮ ಮಾಡ್ಲಿ? ಅಯ್ಯೋ ದೇವ್ರೆ, ಈ ಕಂದ ಮಗಳಿಗೆ ಈ ವಯಸ್ಸಿನಲ್ಲಿ ಇಂಥ ನೋವು ಕೊಡೋದಕ್ಕೆ ನಿನಗೆ ಹೇಗಾದ್ರೂ ಮನಸ್ಸು ಬಂತಪ್ಪ? ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದ್ಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್